ಕ್ಷೇತ್ರದ ಉಪಚುನಾವಣೆ ಬಂದಿದೆ. ಕೆ ಅಬ್ದುಲ್ ಜಬ್ಬಾರ್ ಸಾಹೇಬ್ ಅವರು ಸ್ಥಳೀಯವಾಗಿ ಇಡೀ ದಾವಣಗೆರೆ ಜಿಲ್ಲೆಯಲ್ಲಿ ಸುಮಾರು 15 ವರ್ಷಗಳ ಜಿಲ್ಲಾಧ್ಯಕ್ಷರಾಗಿಯೂ ಕೆಲಸ ಮಾಡಿದ್ದಾರೆ. ಅವರ ಸೇವೆಯನ್ನ ಪರಿಗಣಿಸಿ ಬರುವ ಉಪಚುನಾವಣೆಗೆ ಅವರನ್ನು ಪಕ್ಷದ ಟಿಕೆಟ್ಗಾಗಿ ಪರಿಗಣಿಸಬೇಕು. 5 ಜಿಲ್ಲೆಗಳು ಮತ್ತು ಗ್ರಾಮಾಂತರ ಜಿಲ್ಲೆ 6 ಜಿಲ್ಲೆಗಳ ಅಧ್ಯಕ್ಷರುಗಳು ಬಂದಿದ್ದೀವಿ. ಯುವ ಕಾಂಗ್ರೆಸ್ನಲ್ಲಿ NUCನಲ್ಲಿ ಸುಮಾರು ವರ್ಷಗಳಿಂದ ಸಕ್ರಿಯವಾಗಿ ಕೆಲಸ ಮಾಡ್ಕೊಂಡು ಬಂದಂಥವರು. ಅವ್ರ ಬಗ್ಗೆ ನಿಮಗೆ ಈಗಾಗಲೇ ಹೇಳಿದ್ದೇನೆ. ಸೊ ನಾವು ಮುಂಬರುವ ಉಪಚುನಾವಣೆಯಲ್ಲಿ ಅವರ ಟಿಕೆಟ್ಗಾಗಿ ಅವರಿಗೆ ಮನವಿ ಮಾಡ್ತಾ ಇದ್ದೀವಿ. KPCC ಅಲ್ಪಸಂಖ್ಯಾತರ ರಾಜ್ಯದ ಅಧ್ಯಕ್ಷರಾಗಿರ್ತಕ್ಕಂಥ ಕೆ ಅಬ್ದುಲ್ ಜಬ್ಬಾರ್ ಸಾಹೇಬ್ ಅವರು ಆಕಾಂಕ್ಷಿಯಾಗಿದ್ದಾರೆ. MLCಯು ನಮ್ಮ ಜಬ್ಬಾರ್ ಸಾಹೇಬ್ MLCನೂ ಆಗಿದ್ದಾರೆ ಮತ್ತು ಹಾಗೆಯೇ ನಮ್ಮ ರಾಜ್ಯಾಧ್ಯಕ್ಷರು ಅಲ್ಪಸಂಖ್ಯಾತರ ರಾಜ್ಯಾಧ್ಯಕ್ಷರು ಆಗಿ ಬಹಳ ಒಳ್ಳೆಯ ಕಾರ್ಯಕ್ರಮಗಳನ್ನು ಅವರು ಮಾಡಿದ್ದಾರೆ. DCC ಪ್ರೆಸಿಡೆಂಟ್ ಆಗೋದು ಮಾಡಿರ್ತಕ್ಕಂಥ ಕಾರ್ಯಗಳು ಮತ್ತು ಅಭಿವೃದ್ಧಿ ಪ್ರಗತಿಪರ ಕಾರ್ಯಕ್ರಮಗಳು ಬಹಳಷ್ಟುಂಟು. ರಾಜ್ಯಾಧ್ಯಕ್ಷರ ಪರವಾಗಿ ನಾವು ಇವತ್ತಿನ ದಿನ ಅವರಿಗೆ ಟಿಕೆಟ್ಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾವು ಇವತ್ತಿನ ನಿರ್ಧಾರ ತಗೊಂಡು ಎಲ್ಲ ಜಿಲ್ಲಾಧ್ಯಕ್ಷರು ಅಭಿವೃದ್ಧಿಯ ಪ್ರಗತಿಪರ ಕಾರ್ಯಕ್ರಮಗಳು ಇನ್ನೂ ಅನೇಕ ಉಳಿದಿರ್ತಕ್ಕಂಥದ್ದು ಮಾಡೋಕ್ಕೆ ನಮ್ಮ ಅಬ್ದುಲ್ ಜಬ್ಬಾರ್ ಸಾಹೇಬರು ಮುಂದೆ ಬರ್ತಾರೆ ಅಂತ ಹೇಳ್ಬಿಟ್ಟು ಒಂದು ನಂಬಿಕೆ ವಿಶ್ವಾಸ ಇದೆ ಅಂತ ಹೇಳ್ಬಿಟ್ಟು ಎಲ್ಲ ಸಮುದಾಯದ ಎಲ್ಲ ವರ್ಗದ ಜನಗಳನ್ನು ಇಟ್ಕೊಂಡು ಅವರು ನಾವೆಲ್ಲರೂ ಒಂದು ಒಗ್ಗೂಡಿಸಿ ಅವರು ಒಂದು ಬಲವನ್ನು ಸೃಷ್ಟಿ ಮಾಡಿದ್ದಾರೆ. OBC ಮೈನಾರಿಟಿ ಅತಿ ಹೆಚ್ಚು ಸಂಖ್ಯೆಯಲ್ಲಿರುವಂತಹ ಕ್ಷೇತ್ರ ಅದು ದಾವಣಗೆರೆ ದಕ್ಷಿಣ ಕ್ಷೇತ್ರ. ಅವರಿಗೆ ಒಂದು ಅವಕಾಶ ಮಾಡಿಕೊಡಿ. ಕಾಂಗ್ರೆಸ್ ಪಕ್ಷ ಎಲ್ರಿಗೂ ಜೊತೆಯಲ್ಲಿ ತೆಗೆದುಕೊಂಡು ಹೋಗುವಂತಹ ಎಲ್ಲ ಜಾತಿ ಜನಾಂಗ ಸಮುದಾಯದವ್ರನ್ನ ಒಗ್ಗೂಡಿಸಿ ಹೋಗುವಂತಹ ನಮ್ಮ ಸಿದ್ಧಾಂತನೇ ಎಲ್ರಿಗೂ ಸಮಪಾಲು ಎಲ್ರಿಗೂ ಸಮಬಾಳು. ನಮ್ಮ ಸಮುದಾಯಕ್ಕೆ ಕೊಡಿ ಅಂತ ನಮ್ಮ ಅಲ್ಲಿ ಮತಗಳು ಜಾಸ್ತಿ ಇರೋದ್ರಿಂದ ನಾವು ಕೇಳ್ತಾ ಇದ್ದೀವಿ. ಹೈಕಮಾಂಡ್ ಏನ್ ನಿರ್ಣಯ ಮಾಡುತ್ತೆ ಅದು ಮಾನ್ಯ ಹೈಕಮಾಂಡ್ ಬಿಟ್ಟಿದ್ದು. ಅಬ್ದುಲ್ ಜಬ್ಬಾರ್ ಅವರಿಗೆ ನಾವು ರೆಕಮೆಂಡ್ ಮಾಡ್ತೀವಿ. ಹೊಂದಾಣಿಕೆ ತಗೊಂಡು ಒಂದು ಒಳ್ಳೆ ಕೆಲಸ ಮಾಡ್ತಾ ಬರ್ತಾ ಇದ್ದಾರೆ. ಅದರಿಂದ ಅವರು ದಾವಣಗೆರೆಯಲ್ಲಿ ಒಂದು MLA ಆಗಿ ಆ ಜನರಿಗೆ ಒಳ್ಳೆಯದಾಗತ್ತಂತ